ನಮಸ್ಕಾರ. ಇತಿಹಾಸದ ಮತ್ತೊಂದು ರೋಚಕ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಕೇವಲ ಸಾಂಬಾರ ಪದಾರ್ಥಗಳ ಹುಡುಕಾಟದಿಂದ ಶುರುವಾದ ಪಯಣ ತೀವ್ರವಾದ ಕಾರ್ಪೊರೇಟ್ ಪೈಪೋಟಿಯಾಗಿ ಬದಲಾಗಿ ಕೊನೆಗೆ ಇಡೀ ದೇಶವನ್ನೇ ವಸಾಹತುವನ್ನಾಗಿ ಮಾಡಿದ ಆ 300 ವರ್ಷಗಳ ಸುದೀರ್ಘ ಹಾಗೂ ರೋಚಕ ಕಥೆಯನ್ನ ಇವತ್ತು ಬಿಡಿಸಿ ನೋಡೋಣ. ಈ ಇತಿಹಾಸದ ಸರಪಳಿ ಕ್ರಿಯೆಯನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಹೊಸ ಜಲಮಾರ್ಗದ ಹುಡುಕಾಟ, ಯುರೋಪಿಯನ್ ವ್ಯಾಪಾರಿಗಳ ಆಗಮನ, ಕರ್ನಾಟಿಕ್ ಯುದ್ಧಗಳ ಪ್ರಭಾವ, ಪ್ಲಾಸಿ ಕದನದ ತಂತ್ರಗಳು ಮತ್ತು ಕೊನೆಯದಾಗಿ ಬಕ್ಸಾರ್ ಕದನ ಹಾಗೂ ಬಂಗಾಳದ ದ್ವಿಪ್ರಭುತ್ವದ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ಈ ಹೊಸ ಸಮುದ್ರ ಮಾರ್ಗದ ಹುಡುಕಾಟ ಅಸಲಿಗೆ ಹೇಗೆ ಶುರುವಾಯಿತು ಅನ್ನೋದನ್ನು ನೋಡೋಣ. ಈ ಇತಿಹಾಸದ ಮೊದಲ ಘಟ್ಟ ಶುರುವಾಗೋದು 1453ರಲ್ಲಿ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಏಷ್ಯಾ ಮತ್ತು ಯುರೋಪ್ ನಡುವಿನ ಪ್ರಮುಖ ಭೂಮಾರ್ಗ ಸಂಪೂರ್ಣವಾಗಿ ಬಂದಾಯಿತು. ಇಂದಿನ ಜಾಗತಿಕ ಬಿಕ್ಕಟ್ಟುಗಳು ಸಪ್ಲೈ ಚೈನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆಯೋ ಅದೇ ರೀತಿ ಅಂದು ಟರ್ಕರು ವಿಧಿಸಿದ ಭಾರಿ ತೆರಿಗೆಯಿಂದಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ನಂತಹ ದೇಶಗಳಿಗೆ ಭಾರತಕ್ಕೆ ಬರಲು ಹೊಸ ದಾರಿ ಹುಡುಕುವುದು ಅನಿವಾರ್ಯವಾಯಿತು. ಹಳೆಯ ಭೂಮಾರ್ಗ ತುಂಬಾ ಅಪಾಯಕಾರಿ ಮತ್ತು ದುಬಾರಿಯಾಗಿತ್ತು. ಈ ಪರಿಸ್ಥಿತಿಯನ್ನು ಬದಲಾಯಿಸಿದ್ದು 1498ರಲ್ಲಿ ವಾಸ್ಕೋಡಗಾಮ ಭಾರತದ ಕಪ್ಪಡ್ ಕರಾವಳಿಯನ್ನು ತಲುಪಿದ ಯಶಸ್ವಿ ಸಮುದ್ರಯಾನ. ಇದು ಇಡೀ ಆಟದ ದಿಕ್ಕನ್ನೇ ಬದಲಾಯಿಸಿಬಿಟ್ಟು. ಪೋರ್ಚುಗೀಸರಿಗೆ ಭಾರತದ ಸಾಂಬಾರ ಪದಾರ್ಥಗಳ ನೇರ ವ್ಯಾಪಾರದ ಬಾಗಿಲು ಮತ್ತೆ ತೆರೆದುಕೊಂಡಿತ್ತು. ನೀವೊಮ್ಮೆ ಯೋಚಿಸಿ ನೋಡಿ, 1869ರಲ್ಲಿ ಸೂಯೆಜ್ ಕಾಲುವೆ ನಿರ್ಮಾಣವಾಗುವವರೆಗೂ ಈ ಆರಂಭಿಕ ವ್ಯಾಪಾರಿಗಳು ಆಫ್ರಿಕಾದ ದಕ್ಷಿಣ ತುದಿಯಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಸುತ್ತುವರಿದು ತಿಂಗಳುಗಟ್ಲೆ ಎಷ್ಟೊಂದು ಕಠಿಣ ಹಾಗೂ ಅಪಾಯಕಾರಿ ಪ್ರಯಾಣ ಮಾಡಬೇಕಾಗಿತ್ತು ಅನ್ನೋದು ನಿಜಕ್ಕೂ ಅಚ್ಚರಿ ತರಿಸುತ್ತೆ ಅಲ್ವಾ? ಇದಾದ ನಂತರ ಶುರುವಾಗಿದ್ದೇ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳ ಪ್ರವೇಶ. ಇದು ಹೇಗೆ ಒಂದು ಭಾರೀ ಕಾರ್ಪೊರೇಟ್ ಪೈಪೋಟಿಗೆ ಕಾರಣವಾಯಿತು ಅಂತ ಈಗ ನೋಡೋಣ. ಪೋರ್ಚುಗೀಸರು ಗಳಿಸುತ್ತಿದ್ದ ಭಾರೀ ಲಾಭವನ್ನು ನೋಡಿ ಉಳಿದವರು ಸುಮ್ಮನಿರಲು ಸಾಧ್ಯವೇ? ಖಂಡಿತ ಇಲ್ಲ. ಕೇವಲ ಕೆಲವು ದಶಕಗಳ ಅಂತರದಲ್ಲಿ ಬ್ರಿಟಿಷ್, ಡಚ್ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಳು ಹುಟ್ಕೊಂಡು. ನೆನ್ಪಿಡಿ, ಇದು ಕೇವಲ ವ್ಯಾಪಾರವಾಗಿರಲಿಲ್ಲ, ತಮ್ಮ ತಮ್ಮ ಸರ್ಕಾರಗಳ ಬೆಂಬಲವಿದ್ದ ತೀವ್ರವಾದ ಕಾರ್ಪೊರೇಟ್ ರೇಸ್ ಆಗಿತ್ತು. ಎಲ್ಲರ ಕಣ್ಣು ಭಾರತದ ಹತ್ತಿ, ರೇಷ್ಮೆ ಮತ್ತು ಸಾಂಬಾರ ಪದಾರ್ಥಗಳ ಮೇಲಿತ್ತು. ಈ ಸಮಯದಲ್ಲಿ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ತಂದ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಬಹಳ ಮುಖ್ಯವಾಗುತ್ತೆ. ಭೂಮಿಯ ಮೇಲಿನ ನಿಯಂತ್ರಣಕ್ಕಿಂತ ಸಮುದ್ರಗಳ ಮೇಲೆ ಯಾರ ಹಿಡಿತ ಇರುತ್ತದೋ ಅವರೇ ವ್ಯಾಪಾರವನ್ನು ಆಳ್ತಾರೆ ಅನ್ನೋದು ಈ ತಂತ್ರದ ಒಳಮರ್ಮವಾಗಿತ್ತು. ಅಂದಿನ ಭಾರತದ ಕರಾವಳಿಯನ್ನೂ ಒಮ್ಮೆ ಕಲ್ಪಿಸಿಕೊಳ್ಳಿ. ಪೋರ್ಚುಗೀಸ್, ಡಚ್, ಫ್ರೆಂಚ್ ಮತ್ತು ಬ್ರಿಟಿಷ್ ಫ್ಯಾಕ್ಟರಿಗಳಿಂದ ಇಡೀ ಕರಾವಳಿ ಪ್ರದೇಶ ಎಷ್ಟೊಂದು ಜನದಟ್ಟಣೆಯಿಂದ ಮತ್ತು ತೀವ್ರ ಪೈಪೋಟಿಯಿಂದ ಕೂಡಿತ್ತು ಅಂದ್ರೆ, ಪ್ರತಿಯೊಂದು ಕಂಪನಿಯೂ ತಮ್ಮ ರಕ್ಷಣೆಗಾಗಿ ತಮ್ಮದೇ ಆದ ಕೋಟೆಗಳನ್ನ ಕಟ್ಟಿಕೊಳ್ಳಲು ಶುರುಮಾಡಿತು. ಈ ತೀವ್ರ ಪೈಪೋಟಿಯ ನೇರ ಪರಿಣಾಮವಾಗಿ ಮುಂದೆ ನಡೆದದ್ದೇ ಕರ್ನಾಟಿಕ್ ಯುದ್ಧಗಳು. ಇಷ್ಟೊಂದು ಪ್ರತಿಸ್ಪರ್ಧಿ ಕಂಪನಿಗಳು ಪಕ್ಕಪಕ್ಕದಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಾಗ ಸಂಘರ್ಷ ಆಗೋದು ಗ್ಯಾರಂಟಿ ಅಲ್ವಾ? ಸುಮಾರು 2 ದಶಕಗಳ ಕಾಲ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ 3 ಪ್ರಮುಖ ಕರ್ನಾಟಿಕ್ ಯುದ್ಧಗಳು ನಡೆದವು. ಸ್ಥಳೀಯ ನವಾಬರ ಆಂತರಿಕ ಕಲಹಗಳನ್ನು ಬಳಸಿಕೊಂಡು ಇವರು ನಡೆಸಿದ ಈ ಪ್ರಾಕ್ಸಿ ಯುದ್ಧಗಳ ಅಂತಿಮ ಫಲಿತಾಂಶ ಏನಾಯ್ತು ಗೊತ್ತಾ? 1760ರ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೂಟ್ ಫ್ರೆಂಚರನ್ನು ಸೋಲಿಸಿ ಅವರನ್ನು ಕೇವಲ ಪಾಂಡಿಚೇರಿಗೆ ಸೀಮಿತಗೊಳಿಸಿದ್ದ. ಇದರಿಂದ ಬ್ರಿಟಿಷರಿಗೆ ಈಗ ಯುರೋಪಿಯನ್ ಶತ್ರುಗಳ ಕಾಟ ಸಂಪೂರ್ಣವಾಗಿ ತಪ್ಪಿತು. ಯುರೋಪಿಯನ್ ಪ್ರತಿಸ್ಪರ್ಧಿಗರನ್ನ ಬದಿಗೊತ್ತಿದ ನಂತರ ಬ್ರಿಟಿಷರ ಕಣ್ಣು ಬಿದ್ದಿದ್ದು ಅಂದಿನ ಅತ್ಯಂತ ಸಂಪದ್ಭರಿತ ಪ್ರಾಂತ್ಯವಾಗಿದ್ದ ಬಂಗಾಳದ ಮೇಲೆ. ಇಲ್ಲಿಂದಲೇ ಪ್ಲಾಸಿ ಕದನದ ರಣತಂತ್ರ ಶುರುವಾಗಿದ್ದು. ಈ ಇಡೀ ಸಂಘರ್ಷದ ಕೇಂದ್ರಬಿಂದು ಆಗಿದ್ದು ದಸ್ತಕ್. 1717ರಲ್ಲಿ ಮುಘಲ್ ದೊರೆ ನೀಡಿದ್ದ ಈ ದಸ್ತಕ್ ಕಂಪನಿಗೆ ಯಾವುದೇ ಸುಂಕವಿಲ್ಲದೆ ಮುಕ್ತವಾಗಿ ವ್ಯಾಪಾರ ಮಾಡಲು ನೀಡಲಾಗಿದ್ದ ಒಂದು ಪಾಸ್ ಆಗಿತ್ತು. ಮೊಘಲ್ ದೊರೆ ಫಾರೂಕ್ ಸಿಯಾರ್ ಕೇವಲ ಕಂಪನಿಯ ಸರಕುಗಳಿಗೆ ಮಾತ್ರ ತೆರಿಗೆ ವಿನಾಯಿತಿ ನೀಡಿದ್ದ. ಆದರೆ ಭ್ರಷ್ಟ ಬ್ರಿಟಿಷ್ ಅಧಿಕಾರಿಗಳು ಇದನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಅಕ್ರಮವಾಗಿ ಬಳಸಲು ಶುರುಮಾಡಿದ್ರು. ಬರೀ ದಸ್ತಕ್ ದುರುಪಯೋಗ ಮಾತ್ರವಲ್ಲ, ನವಾಬನ ಅನುಮತಿಯೇ ಇಲ್ಲದೆ ಬ್ರಿಟಿಷರು ಮಿಲಿಟರಿ ಕೋಟೆಗಳನ್ನು ದುರಸ್ತಿ ಮಾಡಲು ಮುಂದಾದ್ರು. ಈ ಸರಣಿ ಪ್ರಚೋದನೆಗಳಿಂದ ಸಿಟ್ಟುಗೊಂಡ ಯುವ ನವಾಬ ಸಿರಾಜ್ ಉದ್ ದೌಲಾ ಬ್ರಿಟಿಷರ ಮೇಲೆ ದಾಳಿ ಮಾಡ್ದ. ಇದರ ಪರಿಣಾಮವೇ ಇತಿಹಾಸದ ಆ ಕುಖ್ಯಾತ ಕಪ್ಪು ಕೋಣೆ ದುರಂತ. ಈ 146 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ಕಲ್ಕತ್ತಾದ ಕಪ್ಪು ಕೋಣೆ ದುರಂತದಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ ಬಂದಿಯಾಗಿದ್ದ ಇಂಗ್ಲಿಷ್ ಕೈದಿಗಳ ಸಂಖ್ಯೆ. ಉಸುರುಗಟ್ಟುವ ಆ ವಾತಾವರಣದಲ್ಲಿ ಕೇವಲ 23 ಜನ ಮಾತ್ರ ಬದುಕುಳಿದರು.
ಈ ಆಘಾತಕಾರಿ ಘಟನೆ ಬ್ರಿಟಿಷರು ಯುದ್ಧಕ್ಕೆ ಇಳಿಯಲು ಪ್ರಮುಖ ಕಾರಣವಾಯಿತು. 1757ರ ಪ್ಲಾಸಿ ಕದನವನ್ನು ನಾವು ಅಕ್ಷರಶಃ ಒಂದು ಯುದ್ಧ ಅಂತ ಕರೆಯೋಕ್ಕಾಗಲ್ಲ. ಇದೊಂದು ಕಾರ್ಪೊರೇಟ್ ವಶಪಡಿಸಿಕೊಡುವಿಕೆ ಅಷ್ಟೇ. ರಾಬರ್ಟ್ ಕ್ಲೈವ್ ತನ್ನ ಕುತಂತ್ರದಿಂದ ನವಾಬನ ಸೇನಾಪತಿ ಮೀರ್ ಜಾಫರ್ಗೆ ಲಂಚ ಕೊಟ್ಟು ತನ್ನ ಕಡೆ ಸೆಳೆದುಕೊಂಡ. ಯುದ್ಧ ಶುರುವಾಗುವ ಮುನ್ನವೇ ವಿಶ್ವಾಸಘಾತಕತೆಯಿಂದ ಬ್ರಿಟಿಷರು ಗೆದ್ದಾಗಿತ್ತು. ಬಂಗಾಳದ ಸಿಂಹಾಸನದ ಮೇಲೆ ಬ್ರಿಟಿಷರ ಕೈಗೊಂಬೆ ಕೂತಿತ್ತು. ಬನ್ನಿ ಈಗ ಕಥೆಯ ಕೊನೆಯ ಘಟ್ಟಕ್ಕೆ ಬರೋಣ. ಅದೇ ಬಕ್ಸಾರ್ ಕದನ ಮತ್ತು ಬಂಗಾಳದಲ್ಲಿ ದ್ವಿಪ್ರಭುತ್ವದ ಸ್ಥಾಪನೆ. ಮೀರ್ ಜಾಫರ್ ನಂತರ ಅಧಿಕಾರಕ್ಕೆ ಬಂದ ಮೀರ್ ಕಾಸಿಂ ಸ್ವತಂತ್ರವಾಗಿ ಆಳಲು ಪ್ರಯತ್ನಿಸಿ ಭಾರತೀಯ ವ್ಯಾಪಾರಿಗಳ ಮೇಲಿದ್ದ ಸುಂಕವನ್ನು ರದ್ದು ಮಾಡಿದ. ಇದು ಬ್ರಿಟಿಷರಿಗೆ ನುಂಗಲಾರದ ತುತ್ತಾಯಿತು. ಹಾಗಾಗಿ ಮೀರ್ ಕಾಸಿಂ, ಮೊಘಲ್ ದೊರೆ ಶಾ ಆಲಂ ಮತ್ತು ಶುಜಾ ಉದ್ದೌಲಾ ಒಂದಾಗಿ ಬ್ರಿಟಿಷರ ವಿರುದ್ಧ ನಿಂತರು. ಆದರೆ 1764ರ ಬಕ್ಸಾರ್ ಕದನದಲ್ಲಿ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಪಡೆಗಳು ಈ ಮೂರೂ ಸೇನೆಗಳನ್ನು ನಿರ್ಣಾಯಕವಾಗಿ ಸೋಲಿಸಿದವು. ಪ್ಲಾಸಿಯಂತೆ ಇದೇನು ಕುತಂತ್ರದ ಗೆಲುವಾಗಿರಲಿಲ್ಲ, ಇದು ನೇರ ಸೇನಾ ಬಲದ ಅತಿ ದೊಡ್ಡ ಗೆಲುವಾಗಿತ್ತು. ಸೋಲಿನ ನಂತರ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಬ್ರಿಟಿಷರಿಗೆ ಸಂಪೂರ್ಣವಾಗಿ ಶರಣಾಗಬೇಕಾಯಿತು. ಇಡೀ ಬಂಗಾಳದ ಕಂದಾಯ ವಸೂಲಿಯ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಕೇವಲ ವಾರ್ಷಿಕ 26 ಲಕ್ಷ ರೂಪಾಯಿಗಳ ಪಿಂಚಣಿಗೆ ಆತ ಒಪ್ಪಿಕೊಳ್ಳಬೇಕಾಯಿತು. ಬ್ರಿಟಿಷರು ಮುಂದೆ ದೋಚಲಿದ್ದ ಅಪಾರ ಸಂಪತ್ತಿಗೆ ಹೋಲಿಸಿದರೆ ಇದು ಕೇವಲ ಒಂದು ಸಣ್ಣ ಬಿಡಿಗಾಸಿನಂತಿತ್ತು. ಇದಾದ ನಂತರ 1765ರಲ್ಲಿ ರಾಬರ್ಟ್ ಕ್ಲೈವ್ ತಂದ ದ್ವಿಪ್ರಭುತ್ವ ವ್ಯವಸ್ಥೆ ಎಂಥ ಅಸಲಿ ಕುತಂತ್ರ ಗೊತ್ತಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ದಿವಾನಿ ಹಕ್ಕುಗಳನ್ನು ಅಂದರೆ ಕಂದಾಯ ವಸೂಲಿ ಮತ್ತು ಆರ್ಥಿಕ ನಿಯಂತ್ರಣವನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡಿತು. ಆದರೆ ಆಡಳಿತ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಯಾವುದೇ ಹಣಕಾಸಿನ ಬೆಂಬಲವೇ ಇಲ್ಲದೆ ಸ್ಥಳೀಯ ನವಾಬನ ತಲೆಗೆ ಕಟ್ಟಿತು. ದುಡ್ಡು ಮತ್ತು ಅಧಿಕಾರ ಕಂಪನಿಯ ಪಾಲು, ಬರೀ ಜವಾಬ್ದಾರಿ ನವಾಬನ ಪಾಲು. ಈ ಇಡೀ ಬೆಳವಣಿಗೆಯನ್ನು ನೋಡಿದಾಗ ನಮ್ಮಲ್ಲಿ ಮೂಡುವ ಅತಿದೊಡ್ಡ ಪ್ರಶ್ನೆ ಅಂದ್ರೆ, ಕೇವಲ ವ್ಯಾಪಾರಕ್ಕಾಗಿ ಮರದ ಹಡಗುಗಳಲ್ಲಿ ಬಂದ ಒಂದು ವಿದೇಶಿ ಕಾರ್ಪೊರೇಟ್ ಕಂಪನಿ ಇಡೀ ಉಪಖಂಡದ ತೆರಿಗೆ ಸಂಗ್ರಹಿಸುವ ಸಾರ್ವಭೌಮ ಸರ್ಕಾರವಾಗಿ ಕಾನೂನುಬದ್ಧವಾಗಿ ಬದಲಾಗಿದ್ದು ಹೇಗೆ? ಕೇವಲ ಲಾಭದ ದುರಾಸೆ ವ್ಯವಸ್ಥಿತವಾಗಿ ಸಾಮ್ರಾಜ್ಯಗಳನ್ನೇ ಉರುಳಿಸಿ ಒಂದು ವ್ಯಾಪಾರಿ ಕಂಪನಿಯನ್ನು ಹೇಗೆ ದೇಶದ ಆಡಳಿತಗಾರನನ್ನಾಗಿ ಮಾಡಿತು ಅನ್ನೋದು ನಿಜಕ್ಕೂ ವಿಸ್ಮಯ ಅಲ್ವಾ? ಇದು ಇಂದಿಗೂ ನಾವು ಗಂಭೀರವಾಗಿ ಆಲೋಚಿಸಬೇಕಾದ ಐತಿಹಾಸಿಕ ಸತ್ಯ.